ನಿಮ್ಮ ಮಾತು ನಾ ನಂಬಲ್ಲ ರೀ, ನಂಬಲ್ಲ. ಸುಳ್ಳು, ಬರೀ ಸುಳ್ಳು ಹೇಳಕತ್ತೀರಿ. ಏನ್ರಿ ಯಾಕೆ ಯಾಕೆ ನಾನು ಊರ ಹೆಸರು ಹೇಳಿದ್ ನಿಮ್ಗೆ ನೆನಪಿದ್ದಿದ್ದಿಲ್ಲ? ಒಂದು ಮದುವೆ ಆಗಿರೋ ಹೆಂಡತಿ ಊರು ಯಾವ್ದು ಅಂತ ನಿಮ್ಗೆ ನೆನಪು ಹಾರುವಷ್ಟು ಅದೆಂತ ತಲೆಗೆ ಏನಿತ್ತು? ಆ ಬೇಕಂತ ಕೈ ಬಿಟ್ಟಿರಿ. ನನ್ನ ಜೀವನ ಹಾಳು ಮಾಡ್ಬೇಕು ಅಂತಾನೆ ಕೈ ಬಿಟ್ರಿ ನೀವು. ಅವತ್ತಿಂದ ಇವತ್ತಿನವರೆಗೂ ನನ್ನ ಜೀವನ ಏನಾಯ್ತು ಅಂತ ಸ್ವಲ್ಪರ ವಿಚಾರ ಮಾಡಿದ್ರೆ ನೀವು? ಹೊಟ್ಟೆ ಕೂಸಿನ ಹೊತ್ಕೊಂಡು ಆ ಊರಾಗ ಇರಾಕು ಆಗವಲ್ದು, ತವ್ರ ಮನೆಗೆ ಬರಾಕು ಆಗಲಿಲ್ಲ. ಕಡೆಗೆ ಊರು ಬಿಟ್ಟು ಹೋದೆ. ಯಾರೋ ಪುಣ್ಯಾತ್ಮರು ನೋಡಿ ಜಾಗ ಕೊಟ್ಟರು. ಅಲ್ಲಿಂದ ಒಂದು ಕೂಸು ಡೆಲಿವರಿ ಆಯ್ತು. ಅಲ್ಲಿಂದ ಮತ್ತೆ ನನ್ನ ನೆಲಿನ ಕಂಡ್ಕೋಬೇಕಾದ್ರೆ ನಾನು ಒದ್ದಾಡಿದ್ದಷ್ಟು ಇಷ್ಟ ಅಲ್ಲ. ನಾನು ಏನು ಮಾಡಲಿ? ಕೂಸಿನ ಹೊತ್ಕೊಂಡು ತವ್ರ ಮನೆಗೆ ಬಂದ್ರೆ ಊರಾಗ ಮರ್ಯಾದೆ ಹೋಗೈತಿ, ಅಪ್ಪ ತೀರ್ಕೊಂಡಾನ. ಇನ್ನು ನಮ್ಮವಂತರು ನನ್ನ ಮ್ಯಾಗ ಎಷ್ಟು ದ್ವೇಷ ಇಟ್ಕೊಂಡಿದ್ಲು ಅಂದರೆ, ಅಲ್ಲ ನನ್ನಿಂದ ಅವ್ರಿಗೆ ಅನ್ಯಾಯ ಏನೋ ಆಗಿತ್ತು ಬಿಡು. ಗಂಡನ ಕಳ್ಕೊಂಡು ಹೆಂಡತಿಗೆ ಸಿಟ್ಟು ಬರೋದು ಸಹಜ. ಇಷ್ಟೆಲ್ಲ ಇರೋ ಹೊತ್ನಾಗ ನಾನು ಹೆಂಗೆ ಒದ್ದಾಡಿನಿ ಅಂತ ನನ್ನ ಪರಿಸ್ಥಿತಿ ನನಗೆ ಗೊತ್ತ್ರಿ, ನನಗೆ ಗೊತ್ತು. ನಿಮ್ಮಂಥ ಮನುಷ್ಯನ ಕೈ ಹಿಡಿದ್ಬಿಟ್ನಲ್ಲ ನಾನು. ಇರೋಡ ನನ್ನ ಜೀವನದಾಗ ನಾನು ತಗೊಂಡಂತ ನನ್ನ ತಪ್ಪು ನಿರ್ಧಾರ ಅಂದ್ರೆ ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದು. ನಾನು ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದು. ಹೌದು, ನೀ ಹೇಳೋದು 100% ಸತ್ಯ. ಅಲ್ಲ, ಹೊಟ್ಟಿಲಿದ್ಯಾ? ಅದು ನಿಮಗೆ ಬೇಕಾಗಿಲ್ಲ. ಹೊಟ್ಟಿಲಿದ್ಯಾ, ಕೂಸು ಹುಟ್ತಾ, ಈಗೆಲ್ಲ ಐತಿ, ಇದು ನಿಮಗೆ ಬೇಕಾಗಿಲ್ಲ. ನನ್ನ ಬಗ್ಗೆನೇ ವಿಚಾರ ಇಲ್ದವ್ರಿಗೆ ನನ್ನ ಹೊಟ್ಟೆ ಹುಟ್ಟಿದ ಕೂಸಿನ ಬಗ್ಗೆ ಯಾಕ್ರಿ ವಿಚಾರ ನಿಮಗೆ? ಯಾಕೆ ವಿಚಾರ ಬೇಕು? ಅದನ್ನ ನಿಮಗೆ ತಿಳ್ಕೊಳ್ಳೋ ಯೋಗ್ಯತೆನೂ ಇಲ್ಲ ನಿಮಗೆ. ಯಾವಾಗ ನಾನು ಹೊಟ್ಟಿಲಿದ್ದಕ್ಕಿಂತ ಬಿಟ್ಕೊಟ್ಟು ಹೋದ್ರಲ್ಲ ನೀವು, ಅವಾಗ ಕಳ್ಕೊಂಡು ಬಿಟ್ರಿ ಅದನ್ನೆಲ್ಲ ನೀವು. 2 ತಿಂಗಳು 3 ತಿಂಗಳು ಬಿಟ್ಟು ಬಂದು ನೋಡಿದೆ ಅಂತಿರಲ್ಲ, ಎಲ್ಲಿ ಹೋಗಿದ್ರಿ? 2-3 ತಿಂಗಳು ನೋಡೋಕ್ಕೇನಾಗಿಲ್ಲಪ್ಪ. ಅವಾಗ ಹೆಂಗಿದ್ರು ಈಗೂ ಹಾಗೆ ಚೆನ್ನಾಗೇ ಇದ್ದೀರಿ. ಏನು ನಿಮಗೇನು ಅನಾಹುತ ಆದಂಗೆ ಅಂತೂ ನನಗೇನು ಕಾಣಿಸ್ತಿಲ್ಲ. ಅಂದಮ್ಯಾಗ ಯಾಕೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ? ನಿಮಗೆ ತಂದೆ ತಾಯಿ ಅಂತೂ ಮೊದಲೇ ಇದ್ದಿದ್ದಿಲ್ಲ, ನನಗೆ ಗೊತ್ತು. ಅಂದಮೇಲೆ ಎಲ್ಲಿ ಹೋಗಿದ್ರಿ ನೀವು? ಹೌದು, ಅದು ಅದು ನಾನು ಹೆಂಗೆ ಹೇಳಲಿ ನಿನಗೆ, ಹೆಂಗೆ ಹೇಳಲಿ? ನಾನು ಒಂದು ಸಂಕಷ್ಟದಾಗ ಸಿಕ್ಕೊಂಡ್ಬಿಟ್ಟೆ. ಏನು ಸಂಕಷ್ಟ? ನನಗಿವತ್ತು ಗೊತ್ತಾಗಬೇಕು, ನನಗಿವತ್ತು ಗೊತ್ತಾಗಬೇಕು. ಅವತ್ತಿನಿಂದ ಇವತ್ತಿನವರೆಗೂ ನಾನು ಅದನ್ನ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಸ್ಕೊಂಡಿದ್ದೆ ಮನಸ್ಸಿನಾಗ. ಏನು ನಾನು ಏನಂತ ಅನ್ಯಾಯ ಮಾಡಿದೆ? ನನ್ನ ಯಾಕೆ ನನ್ನ ಗಂಡ ಬಿಟ್ಟೋದ? ಎಲ್ಲಿ ಹೋದ? ಏನಾದ? ನಾನೆಲ್ಲೋ ನಿಮ್ಮ ಜೀವಕ್ಕೆ ಏನಾರ ತೊಂದರೆ ಆಗೈತೋ ಏನೋ. ಯಪ್ಪ ದೇವರೇ, ನನ್ನ ಗಂಡ ಬದುಕಿರ್ಲಪ್ಪ, ಬರ್ಲಪ್ಪ, ಇವತ್ತು ಬರಲಿ ನಾಳೆ ಬರಲಿ ಅಂತ ದೇವ್ರಿಗೆ ಪ್ರತಿನಿತ್ಯ ಕೈ ಮುಗಿತಿದ್ದೆ. ಆದ್ರೆ ನಿಮಗೇನು ಆಗಿಲ್ಲಲ್ಲ, ಯಾಕೆ ಬಿಟ್ಟೋಗಿದ್ರಿ? ನನ್ನ ಬಿಟ್ಟಿರೋಕೆ ಹೆಂಗೆ ಮನ್ಸು ಬಂತು ನಿಮಗೆ? ನನ್ನಿಂದ ಏನಂತ ನಿಮಗೆ ಬೇಜಾರಾಗಿತ್ತು, ಅನ್ಯಾಯ ಆಗಿತ್ತು, ನನಗದು ಗೊತ್ತಾಗಬೇಕು. ನೀವು ಎಲ್ಲಿ ಹೋಗಿದ್ರಿ ಹೇಳ್ರಿ, ಬಾಯ್ ಬಿಡ್ರಿ. ಈಗ ಇಲ್ಲಿ ಹೆಂಗೆ ಬಂದ್ರಿ? ಈಗ ಹೆಂಗೆ ಗೊತ್ತಾಯ್ತು ನಿಮಗೆ ನನ್ನ ತವ್ರ ಮನೆ ಅಂತೇಳಿ ನಿಮಗೆ? ಅಯ್ಯೋ, ನೀನು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನಾನು ಅದು ಹೆಂಗೆ ಉತ್ತರ ಕೊಡಬೇಕು ಅದು ನನ್ನ ಕೈಲಿ ಆಗ್ವಲ್ತು. ಇಲ್ಲ, ನನಗೇನೂ ಆಗಿಲ್ಲ, ಆದರೆ ಅದನ್ನು ಹೇಳ್ಕೊಳಕ್ಕೆ ನನಗೆ ಧೈರ್ಯನ ಸಾಲ್ವಲ್ತು. ನಿಜ ಹೇಳ್ತೀನಿ, ನಾನು ನಿನಗೆ ಅನ್ಯಾಯ ಮಾಡೀನಿ, ನನ್ನಿಂದ ನಿನಗೆ ಅನ್ಯಾಯ ಆಗೈತಿ. ನಾನು ನಿನ್ನಿಂದ ಏನು ತೊಂದರೆ ಆಗಿಲ್ಲ. ನಿನ್ನಂಥ ಹೆಣ್ಮಗಳ ಜೊತೆಗೆ ಜೀವನ ಮಾಡೋ ಅದೃಷ್ಟ ನನಗೆ ಇಲ್ದಂಗೆ ಆಗ್ಬಿಡ್ತು. ಆಸೆಗೆ ಬಿದ್ದುಬಿಟ್ಟೆ, ರೊಕ್ಕದ ಆಸೆಗೆ ಬಿದ್ದುಬಿಟ್ಟೆ ನಾನು. ನನ್ನ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗಾಕತ್ತೈತಿ. ನಾನು ಕ್ಷಮಿಸ್ಬಿಡು. ಏನಾತಂದ್ರೆ ಅವತ್ತು ನಾನು ಹೋಗೋದಾಗ ಲಾರಿಯಾಗ ಹೋಗ್ತಿದ್ನಲ್ಲ ಕೆಲ್ಸದ ಮೇಲೆ, ಅಲ್ಲಿ ಒಬ್ರಿಗೆ ಭಾಳ ಒಂದು ಆರಾಮಿಲ್ದಂಗಾಗಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಆಕ್ಸಿಡೆಂಟ್ ಆದಾಗ ಅವ್ರನ್ನ ಕಾಪಾಡಿದೆ, ಜೊತೆಗಿದ್ದು ನೋಡ್ಕೊಂಡೆ. ಅವ್ರನ್ನ ಜೊತೆಗಿದ್ದು ಅವ್ರ ಮನೆಯವ್ರು ಯಾರು ಏನು ಎತ್ತ ನನಗೆ ಗೊತ್ತಿದ್ದಿಲ್ಲ. ಒಂದಿನ ಬಿಟ್ಟು ಅವ್ರಿಗೆ ಪ್ರಜ್ಞೆ ಬಂದಮೇಲೆ ಅವರು ಹೇಳಿದ್ರು, ಇಂಥವ್ರು ಹಿಂಗದವ್ರು ನೋಡ್ರಿ ಹಿಂಗೆಲ್ಲ ಅಂತೇಳಿ. ಕಾರಣ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಜಾಗದಾಗೂ ಏನು ಸಿಗಲಿಲ್ಲ ಯಾರನ್ನ ಕರ್ಸಾಕು. ಹಾಗಾಗಿ ನನಗೆ ಗೊತ್ತಾಗಲಿಲ್ಲ. ಅವರೇ ಕಂಡುಬಿಟ್ಟ ಮೇಲೆ ಗೊತ್ತಾದ್ಮೇಲೆ ಅವ್ರ ಮನೆಯವ್ರು ಕರೆಸಿ ಅವ್ರು ಮಾತಾಡ್ಸಿದ ಮೇಲೆ ಆ ಮನುಷ್ಯ ನನ್ನ ಜೀವ ನಿನ್ನಿಂದ ಉಳಿತು ಅಂತೇಳಿ ಒಂದು ಕೃತಜ್ಞತೆಗೆ ಭಾಳ ಒಂದು ಒಳ್ಳೆ ಇದು ಐತಿ ನಿನಗೆ ಅಂಥೇಳಿ ಅವನು ಹಾಗೆ ಒಂದು ಕ್ರಮೇಣ ಒಂದು 2-3 ದಿನ ಅವ್ರ ಮನೆಯಾಗ ಅವ್ರು ನೋಡ್ಕೊತ ಹಾಸ್ಪಿಟ್ಲಾಗಿ ಉಳ್ಕೊಂಡ್ಬಿಟ್ನಲ್ಲ. ಉಳ್ಕೊಂಡ್ಮೇಲೆ ಯಾರು ಎಲ್ಲಿಯರು ಏನು ಅಂತ ಕೇಳಾಕತ್ರು. ನಾನು ಮೊದಲು ಅವ್ರಿಗೆ ನನ್ನ ಮದುವೆ ಆಗಿದ್ದ ವಿಚಾರ ಹೇಳಿರಲಿಲ್ಲ. ಇಲ್ರಿ, ನನಗೆ ಯಾರು ತಂದೆ ತಾಯಿ ಇಲ್ಲ, ಹಿಂಗೆ ನಾನು ಹಿಂಗೆ ಊರಾಗಿದ್ದೆ, ಹಿಂಗೆ ಹೊಂಟಿದ್ದೆ, ಸಿಕ್ಕ್ರಿ ಹಿಂಗೆ ತಂದೇನಿ ಅಂತ ಅಷ್ಟೇ ಹೇಳಿದ್ದು. ಆಮೇಲೆ ಆ ಮನುಷ್ಯಾಗ ಅದು ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ, ಅವ ನನ್ನ ಮಗಳ ಮೇಲೆ ನಂಗೆ ಭಾಳ ಪ್ರೀತಿ, ನಮಗಿಷ್ಟೆಲ್ಲ ಆಸ್ತಿ ಐತಿ, ನೀವು ಒಳ್ಳೆ ಮನುಷ್ಯ ಅದಿ, ಇವತ್ತು ನನ್ನ ಜೀವ ಕಾಪಾಡಿ ಅಂತಂದ. ಆಮೇಲೆ ಅವ್ರ ಮಗಳಿಗೆ ಅದು ಯಾಕೋ ಗೊತ್ತಿಲ್ಲ, ಆಕಿ ನನ್ನ ಮೇಲೆ ಮನಸ್ಸು ಮಾಡಿಬಿಟ್ಲ. ಆಕಿ ನೋಟನೂ ಹಂಗೆ ಇತ್ತು. ನಾನು ನೀನು ಮರ್ತೇ ಬಿಟ್ಟೆ. ನಾನು ಹೇಳಲೇ ಇಲ್ಲ ಅವ್ರಿದ್ರಿಗೆ ನಿನ್ನ ಮದುವೆ ಆಗಿದ್ದು ವಿಚಾರ. ಅವರು ಮದುವೆ ಮಾಡ್ಕೊತೀಯ ನನ್ನ ಮಗಳನ್ನ, ನಮ್ಮ ಮನೆಗೆ ಇರ್ತೀಯ, ಇನ್ಮೇಲೆ ಮನೆ ಹಳೆಯಾಗಿ, ನಿನಗೂ ಯಾರೂ ಇಲ್ಲ, ನಮಗೂ ನಮ್ಮ ಮಗಳನ್ನ ಹೊರಗೆ ಕಳ್ಸೋಕ್ಕಾಗಲ್ಲ, ನಮಗೂ ಗಂಡ ದಿಕ್ಕಿಲ್ಲ, ಒಬ್ಬಕ್ಕೆ ಮಗಳು ಇರ್ತೀಯ ಅಂತ ಕೇಳಿದ ತಕ್ಷಣ ನಾನು ಇಷ್ಟೆಲ್ಲ ಆಸ್ತಿ, ಹುಡುಗಿ ಚಂದದಳ, ಇಷ್ಟೆಲ್ಲ ನನಗೆ ಹೇಳಿ ಕೇಳಿ ಬರ್ತಾಯಿತ್ತಲ್ಲಪ್ಪ ಅಂತ ನಾನು ವಿಚಾರನೆ ಮಾಡೋಕ್ಕೆ ಹೋಗಲಿಲ್ಲ. ಒಪ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ಟೆ.
ಮದುವೆ ಆದ್ಮೇಲೆ ಕ್ರಮೇಣ ನನಗೆ ಅನ್ನಿಸ್ತು ಎಲ್ಲಿ ಹೋದ್ಲು ಏನಾಯ್ತು ತಡಿ ಒಂದ್ಸಲ ಭೇಟಿ ಆಗೋಣ ಅಂತೇಳಿ ಬಂದೆ. ನೀ ಇದ್ದಿದ್ದಿಲ್ಲ. 2-3 ತಿಂಗಳು ನಂಗೆ ಬರೋಕೆ ಆಗಿರಲಿಲ್ಲ. ಆದ್ರೆ ನಾ ಬಂದಾಗ ನೀ ಸಿಗ್ಲಿಲ್ಲ. ಅದಾದ್ಮೇಲೆ ಏನೇನಾಯ್ತು ನಿನಗೆ ಗೊತ್ತು. ನನ್ನ ಬಿಟ್ಟು ಇನ್ನೊಬ್ಬಕಿನ ಬರೀ ರೊಕ್ಕದ ಆಸೆಕ್ಕೆ ಆಸ್ತಿ ಆಸೆಗೆ ಮದುವೆ ಮಾಡ್ಕೊಂಡ್ರೆ ಅದು ಹೆಂಗ್ರಿ? ನನ್ನ ನೆನಪು ಆಗಲಿಲ್ಲ ನಿಮಗೆ? ಏನು ಹೇಳ್ಬೇಕಿದಕ್ಕಂತ ನಂಗಂತೂ ಗೊತ್ತಾಗವಲ್ತು. ನನ್ನಂತಕಿನ ಕೈ ಬಿಟ್ಟು ನೀವು ಬರೀ ರೊಕ್ಕದ ಆಸೆಗೆ ಮದುವೆ ಮಾಡ್ಕೊಂಡ್ರೆ ನಿಮ್ಮನ್ನು ನಂಬಿ ನಿಮ್ಮ ಹಿಂದೆ ಬಂದಲ್ಲ, ನಮ್ಮವ್ವ ನಮ್ಮಪ್ಪ ಅಷ್ಟು ಬೇಡ ಅಂತ ಹೇಳಿದ್ರು. ಅವ್ರಿಗೆ ಅನ್ಯಾಯ ಮಾಡಿ ನಿಮ್ಮಿಂದ ಬಂದ್ಬಿಟ್ನಲ್ಲ, ತಕ್ಕ ಪ್ರತಿಫಲ ಕೊಟ್ರಿ. ಅದಕ್ಕೆ ಹೇಳೋದು ಹಿರಿಯರು, ತಂದೆ ತಾಯಿ ನೋಡಿ ಮದುವೆ ಮಾಡ್ತಾರ, ನೀವು ಯಾಕೆ ಕುಣಿತೀರಿ ಅಂತೇಳಿ. ಏನ ಅವ್ರ ಹೊಟ್ಟೆ ಉರಿಸಿ ನಾನು ಮದುವೆ ಮಾಡ್ಕೊಂಡ್ರೆ ನನ್ನ ಜೀವನ ಚೆನ್ನಾಗಿರ್ತತನ? ನಮ್ಮಪ್ಪ ಎಷ್ಟು ಒಲ ಅಂತ ಸತ್ತಿರ್ಬೇಕು. ಆ ಶಾಪ ನಾನು ಸುಮ್ಬಿಡ್ತೈತನ? ಅದಕ್ಕೆ ನನಗೆ ಹಿಂಗಾಗೈತಿ. ಹೋಗ್ಲಿ ಬಿಡ್ರಿ, ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ನಂದೇ ತಪ್ಪು, ನಾನೇ ಸರಿ ಇಲ್ಲ. ನಿಮಗಂದೇನು ಪ್ರಯೋಜನ? ಯಾಕೆ ಸುಮ್ಮನೆ ಮಾತು? ಈಗ ಇಲ್ಲಿಗೆ ಯಾಕೆ ಬಂದ್ರಿ ಅದನ್ನು ಹೇಳ್ರಿ. ಎಲ್ಲ ಮುಗ್ದೇ ಹೋಗೈತಲ್ಲ, ಇಷ್ಟು ವರ್ಷ ಆಯ್ತು. ಈಗ ಯಾಕೆ ಬಂದ್ರಿ ಇಲ್ಲಿಗೆ? ಹೇಗಿರ್ಜವ ತಡ ಯವ್ವ ತಗಲ್ಲಿ ಮನೆ ನಮ್ಮ ಮತ್ತೆ ಒದರ್ತಿರ್ತಾಳ. ಕೆಲಸ ಇರ್ತಾವೇನ, ಹೋಗಿ ಮಾಡ್ಕೋಬೇಕು. ಆಯ್ತು ನೀವು ಹೋಗಿ ನಿನ್ ಪಾಡಿಗೆ ನಾ. ಹಾಂ ಇದ್ಯಾರ್ದು ಕಾರ್ ಗಾಡಿ? ದ್ರಾಕ್ಷಾಣಿ ಅತ್ತಿಗೆಮ್ಮ ಬರ್ರಿ. ನಮ್ಮ ಅತ್ತಿಗೆಮ್ಮ ಬಂದರು. ಅಣ್ಣಾರ ಏನು ನೀವಿಲ್ಲ ಹೋಗ್ಬೇಕಂದ್ರಿ? ಅಲ್ಲ ದ್ರಾಕ್ಷಾಣಿ ನಿಂದ್ರಿಸಿ ಮಾತಾಡಕತ್ತೀಯಲ್ಲ. ಅಲ್ಲ ಅತ್ತಿಗೆಮ್ಮ, ನಿಮ್ಗೆ ಇವ್ರು ಗೊತ್ತಾ? ಗೊತ್ತಾ ಏನ? ನಮ್ಮ ಲಕ್ಷ್ಮಿ. ಓ ನಿಂಗೆ ಗೊತ್ತಿಲ್ಲ ಪಾಪ, ನೀ ಇದ್ದಿದ್ದಿಲ್ಲಲ್ಲ ಅದು ಕರ್ದಾಗ ಹಣ್ಣು ಇಡಕ್ಕೆ ಬರಲೇ ಇಲ್ಲಲ್ಲ. ಅದು ನಮ್ಮ ಲಕ್ಷ್ಮಿ ಗಂಡನ ಅಪ್ಪ ಮಾವ. ಹಾಂ ಅಂದಂಗೆ ಅಣ್ಣಾರ ಬಂದು ಬಾಳತ್ತನ್ರಿ. ಓ ಯಾವಾಗ ಬಂದಪ್ಪ? ಆರಾಮದಿಯಾ? ಹಾಂ ಆರಾಮದೇನು ರೀ. ಬಂದು ಭಾಳ ಆಗಿಲ್ಲ, ಈಗ ಬಂದೆ. ಅದು ಲಗ್ನ ಪತ್ರಿಕೆ ಚಾಪಿಸಿತ್ತಲ್ಲ, ಅದಕ್ಕೆ ನಿಮ್ಗೊಂದು 50 ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ. ಚಾಪಿಸ್ತೀರಿ, ಇದು ಕೊಡೋಕೆ ಬೇಕಲ್ಲ ಅಂತೇಳಿ ಅದೇ ಉದ್ದೇಶಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ನೀವು ಮನ್ಯಾಗ ಇದ್ದಿದ್ದಿಲ್ಲ. ಅದು ನೀವು ಬರೋ ವಿಚಾರ ಗೊತ್ತಿಲ್ರಿ ಅಣ್ಣಾರ. ನೀವು ಮೊದಲೇ ಹೇಳ್ಬಿಟ್ಟಿದ್ರೆ ನಾ ಎಲ್ಲಿ ಹೋಗಿದ್ದಿಲ್ರಿ. ನೀವು ಪಾಪಿ ಏನು ಅನ್ಕೊಂಡ್ರೆ ಏನ? ಅದು ನೀವು ಬರೋ ವಿಚಾರ ಗೊತ್ತಿದ್ದಿಲ್ಲ ನನಗೆ. ನಾನು ಇಲ್ಲೊಂಚೂರು ಹೊರಗೆ ಕೆಲಸ ಇತ್ತಂತ ಹೋಗಿದ್ದೆ. ಕುಂದ್ರಿ ಅಣ್ಣಾರ, ಒಂದು ಸ್ವಲ್ಪ ಚಾ ತೊಗೊಂಬರ್ತೀನಿ ತಡ್ರಿ. ಇಲ್ಲ ಬೇಡ, ನನಗೆ ಚಾಗಿಲ್ಲ ಏನು ಬೇಡ್ರಿ. ನಾ ಇನ್ನೊಂದ್ಸಲ ಬೆಟ್ಟಕ್ಕೇನೆ ಬರ್ತೇನಂತೆ. ಈಗ ಸದ್ಯಕ್ಕೆ ಬರ್ರಿ, ಅಲ್ಲಿ ಕಾರ್ ಕಡೆ ಒಂಚೂರು ನಾ ಚೀಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಕಾರ್ಡ್ ಕೊಡ್ತೀನಿ. ನನಗೆ ಅರ್ಜೆಂಟ್ ಐತಿ, ಒಂಚೂರು ಹೋಗ್ಬೇಕಾಗೈತಿ. ನೀವು ಎಲ್ಲ ನಿಮ್ಗೆ ಮತ್ತೆ ಎಷ್ಟು ಬೇಕಷ್ಟು ನೀವು ಇದು ಮಾಡ್ಕೊಡ್ರಿ. ಎಲ್ಲರಿಗೂ ಬರ್ಬೇಕಂತ ಹೇಳ್ರಿ. ನನಗೆ ಏನು ಮಾತಾಡತ್ತೀನಿ, ನಂಗೆ ಒಂಚೂರು ಕೆಲಸ ಅದಾವ. ನಾ ಹೋಗ್ತೀನಿ ರೀ. ನಿಮ್ಮ ಮನೆಯವ್ರಿಗೆ ಹೇಳ್ರಿ ಬಂದಿದ್ದೆ ಅಂತೇಳಿ. ಅಲ್ಲ ಹಿಂಗೆ ಬಂದು ಹಿಂಗೆ ಹೊಂಟ್ರಲ್ಲ ಅಣ್ಣಾರ, ಅಕ್ಕ ಬರ್ಲಿಲ್ಲನ್ರಿ? ಕುಂದ್ರಿ ಒಂದು ಸ್ವಲ್ಪ ಚಾ ಕುಡ್ದೋಗಂತ್ರಿ. ಇಲ್ಲ ಚಾಗಿ ಕುಡಿಯಕ್ಕೆ ಬರ್ಸತ್ತಿಲ್ರಿ. ಅದು ಸ್ವಲ್ಪ ನಂಗೆ ಅರ್ಜೆಂಟ್ ಒಂದು ನಂದು ಕೆಲಸದೊಳಗೆ ನನ್ನ ಫ್ಯಾಕ್ಟ್ರಿ ಒಳಗೆ ಮಾಲ್ ಬಂದೈತಂತ ಫೋನ್ ಬಂದೈತಿ. ನಾ ಹೋಗ್ಲೇಬೇಕಲ್ಲಿ. ಅದಕ್ಕೆ ನಾನು ಹೋಗ್ತೀನಿ. ಈಗ ಹೋಗಿ ನಮ್ಮ ಅತ್ತಿನ ಬರ್ತೇನೆ ತಗೋರಿ. ಅಲ್ಲ ಅಣ್ಣಾರ ಕೊಡ್ರಿ, ಚೀಲ ಕೊಡ್ರಿ ಅಲ್ಲಿ. ಭೂಮಿ ಗುಂಡಗೈತಂತೆ, ನನಗೆ ಗೊತ್ತಿದ್ದಿಲ್ಲ. ಕೆಲವ್ರು ಗುಂಡಗೈತಂತಾರ, ಕೆಲವ್ರು ಚಪಾಟಿ ಐತಂತಾರ. ಈಗ ಇದನ್ನ ಗುಂಡಗೈತಿ ಅಂತ ಒಪ್ಕೋಬೇಕು, ಏನು ಒಪ್ಕೋಬೇಕು ನಾನು? ಅದು ಸತ್ಯ. ವಿಧಿ ಆ ದೇವ್ರು ಹೆಂಗೆ ಆಟ ಆಡ್ತಾನಲ್ಲ, ಎಲ್ಲಿಂದ ಎಲ್ಲಿಗೆ ಕೂಡ್ಸ್ಯಾನಲ್ಲ. ಅಯ್ಯೋ ದೇವ್ರೆ, ನನ್ನ ಜೀವನದಾಗಿಂತವು ನಡೀತಾವಂತ ನಾ ಅಂದ್ಕೊಂಡಿದ್ದಿಲ್ಲ ಬಿಡು. ದ್ರಾಕ್ಷಾಣಿ ಬಂದು ಭಾಳ ತೆಗಿತಾ ನಿಂದರ್ಲೇ ಇಲ್ಲಪ್ಪ, ಮನುಷ್ಯ ಹೋಗೇ ಬಿಟ್ರೆ. ಯಾಕೆ ದ್ರಾಕ್ಷಾಣಿ ಒಂಥರ ಅತ್ತಂಗೆ ಕಾಣಕತ್ತಲ್ಲ ಮಕ್ಕ? ಏನಾತ? ಏನಿಲ್ಲ ಅತ್ತಿಗೆಮ್ಮ, ಏನಿಲ್ಲ. ಅಲ್ಲ ಈ ಹುಡುಕಿ ಏನಾತಂತ ಹಿಂಗ್ಯಾಕೆ ಮಾಡ್ಯಾಳ ಮಕ್ಕನ? ಅದೆಂತ ಮನುಷ್ಯನ ನಿಂದ್ರವಲ್ದು ನೀರು ಕುಡಿವಲ್ತೆ? ಅದೆಂತ ಅವಸರ ತೀರ? ಕುದುರೆ ಮ್ಯಾಗ ಕುಂತಾನವ ಒಂದು ಅಳ್ತಿ ಆತಿಗೆ ಪುರ್ಸತ್ತಿಲ್ಲ, ನಿಧಾನಿಲ್ಲಪ್ಪ. ಅದೆಂತ ಅವಸರ ಏನು ಅಂತ ನನ್ನ ತಗ. ಈ ಕೆಲಸ ಮಾಡೋರು ಹಣೆ ಬರನೇ ಇಷ್ಟನ. ಅಯ್ಯೋ ಹಂಗ ಅಲ್ವೇ, ಕೆಲಸ ನಮ್ಮ ಅರವಿಂದನ ಪಾಟೀಲ್ ಅಣ್ಣಾರ ನೋಡ್ತೀರಿ ಇಲ್ಲ, ಪುರ್ಸತ್ತಿರಂಗಿಲ್ಲ ಪಾಪ. ಬಂದ್ರೆ ಕುಂದ್ರಾಕಾಗಲ್ಲ, ನಿಂದ್ರಾಕಾಗಲ್ಲ, ನಿಂತು ನೀರು ಕುಡಿಯೋಕ್ಕಾಗಲ್ಲ. ಇಷ್ಟು ಗದ್ಲು ಇರ್ತೈತೆ ಅವ್ರಿಗೆ. ಹಂಗ ಅವು ಕೆಲಸ ಅಂದ್ರೆ. ಅಲ್ಲ ಗಣಪತ್ರಿಕೆ ಎಲ್ಲೇ ತೊಂಬರ ನೋಡೋಣ ಹೆಂಗದಾವ ಅಂತೇಳಿ. ಇದು ನಾನು ಜಳಕಕ್ಕೆ ಹೋಗಿದ್ದೆ. ಎಟ್ಟದಿಗೆ ಬಂದತ್ತೆ ಏನವ ಗಣಮಗ. ನಮ್ಮ ದ್ರಾಕ್ಷಾಯಣ್ಣ ಕಪ್ ಚಾಗಿ ಕೊಡ್ಬೇಕು ಬೇಡ, ಇನ್ನು ನಿಂದ್ರಿಸಿ ಮಾತಾಡಕತ್ತಿದ್ಲ. ಏನಪ್ಪ ಮಾರಿ ಒಂದು ನಮನಿ ಮಾಡ್ಕೊಂಡಾಳ, ಏನ ಎತ್ತ ಒಂದು ಗೊತ್ತಾಗ್ಲಿಲ್ಲ. ಏನ ಕಾಡ್ ತೊಂಬರಾಗ ನೋಡೋಣ. ಹಾಂ ಅದಕ್ಕೆ ಮಾತಾಡ್ತೇನೆ. ಅಲ್ಲ ಮದುವೆ ಇನ್ನೊಂದು ಕೆಲಸಗಳು ಇನ್ನೊಂದು 4 ದಿನಕ್ಕೆ ಚಾಲು ಆಕ್ಕವ. ಒಟ್ಟು ಫೋನ್ ಹಚ್ಚಿ ಪಾರ್ವತಿಗೆ ಹುಡುಗರು ಕರ್ಕೊಂಡು ಬರಕ್ಕೆ ಹೇಳು. ಮನ್ಯಾಗ ಮನಿ ಮಗಳಿಲ್ಲ ಅಂದ್ರೆ ಹೆಂಗ ಒಬ್ಬಕ್ಕೆ ಎಲ್ಲ ಹೆಂಗಂತ ಮಾಡ್ತಿ? ಅಲ್ರಿ ಅತ್ತಿಯರ ಕರ್ಸಾಕ್ ಒಂದು ಕೆಲಸ ಆಗೈತಲ್ಲ, ಅಲ್ಲಿ ಲಕ್ಷ್ಮಿ ಮದುವೆ ಇದೇ ಡಿಸೆಂಬರ್ ತಿಂಗಳದಾಗ ಅಂತ ಇಟ್ಕೊಂಡ್ಬಿಟ್ಟಾರ ಅವರು. ಏನು ಮಾಡ್ತೀರಿ ಹೇಳ್ರಿ? ಈಗ ಆಕಿ ಮದುವೆಗೆ ಈಗ ಓಡಾಡಕ್ಕಾಗಲ್ಲ, ಈಕಿ ಮದುವೆಗೆ ಆಕಿ ಓಡಾಡಕ್ಕಾಗಲ್ಲ. ಈಗ ಪಾರ್ವತಿ ಇಲ್ಲಿ ಬರೋಕ್ಕಾಗಲ್ಲ, ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ಭಾರಿ ಎಡವಟ್ ಆಗ್ಬಿಡ್ತು ನೋಡ್ರಿ ಈ ಸಲ. ಏನು ಮಾಡ್ತೀರಿ? ಅದೇನ ಪಾಟೀಲ್ ಅಣ್ಣರು ಮತ್ತೆ
ಇವರೆಲ್ಲರೂ ಕೂಡ ಏನೋ ಮಾತಾಡ್ಕೊಂಡಾರಂತೆ ಒಂದೇ ಕಲ್ಯಾಣ ಮಂಟಪದಾಗೆ ಲಗ್ನ ಇಡೋಣ ಅಂತೇಳಿ ಮತ್ತೆ ಈಗ ಯಾಕಂದ್ರೆ ಮತ್ತೆ ಅವ್ರು ಬೇರೆ ಇವ್ರು ಬೇರೆ ಅವ್ರು ಬೇರೆ ಇವ್ರು ಬೇರೆ ಆಗ್ಬಿಡ್ತಾರಲ್ಲ ಇಬ್ರು ಗೆಳತಿಯರ ಲಗ್ನನು ಒಂದೇ ಮಂಟಪದಾಗ ಇಡ್ಬೇಕು ಅಂತೇಳಿ ಅದೆಂತದ ಹೇಳಿ ಬಂದಾರಂತೆ ಅವ್ರು ಇವ್ರು ಕೂಡಿ ಒಂದೇ ಮಂಟಪದಾಗೆ ಲಗ್ನದ ಇಟ್ಕೊಂಡಾರ ಓ ಒಂದೇ ಕಲ್ಯಾಣ ಮಂಟಪದಾಗ ಲಗ್ನ ಇಟ್ಕೊಂಡಾರನ ಒಳ್ಳೇದಾತ್ ಬಿಡ ಇಲ್ಲ ಅಂದ್ರೆ ಎಡವಟ್ಟಕ್ಕಿತ್ತು ಮತ್ತೆ ನನಗೆ ಅಲ್ಲಿ ಹಾಕಿದ್ದಿಲ್ಲ ಪಾಪಕ್ಕೆ ತಂಗಿ ಮದುವೆಗೆ ನಮ್ಮ ಪಾರ್ವತಿ ಬರ್ಬೇಕ ಬೇಡ ಅದನ್ನೇ ಪಾರ್ವತಿ ಮಾತಾಡಿದ್ಲಂತೆ ಮತ್ತೆ ಮಾವರ ಹಿಂಗಾದ್ರೆ ಹೆಂಗೀಗ ಅಲ್ಲಿ ಹೋಗೋದು ಹೆಂಗ ಅಂತೇಳಿ ಅದಕ್ಕಿಲ್ಲವಾ ನಾವು ಮಾತಾಡ್ಕೊಂಡೇ ತಗೋ ಒಂದೇ ಕಲ್ಯಾಣ ಮಂಟಪದಾಗ ಎರಡೂ ಲಗ್ನ ನಡೀತೈತಿ ಇಲ್ಲಿಂದ ಛತ್ರಕ್ಕೆ ಹೋದ್ರೆ ಮದುಮಗಳು ಮಾಡ್ಕೊಂಡು ಕರ್ಕೊಂಡು ಅವರು ಬರ್ತಾರೆ ನಾವು ಹೋಗೋದು ಎಂಗೇಜ್ಮೆಂಟ್ನಾಗೂ ಜೊತೆಯಾಗಿ ನಿಂದ್ರೋದು ಆ ಎಂಗೇಜ್ಮೆಂಟ್ ಇವ್ರದ್ದು ಹೆಂಗಿದ್ರು ಮುಗಿದಿತ್ತಲ್ಲ ಆದ್ರೆ ಏನಪ್ಪಾ ಅಂದ್ರೆ ರಾತ್ರಿ ಒಂದು ಮತ್ತೆ ಈಗ ಒಂದು ಉಂಗ್ರ ಬದಲಾಯಿಸೋದಂತೇನಿಲ್ಲ ಹಾರ ಹಾಕಿ ನಿಂದ್ರಿಸ್ತಾರೆ ಮತ್ತೆ ಅವ್ರನ್ನ ಬಿಟ್ಟು ಇವ್ರು ಅಷ್ಟೇ ಹೆಂಗೆ ನಿಂದ್ರಿಸ್ತಾರೆ ಅದಕ್ಕೆ ಈಗ ವರ್ಷದಂತ ಹೇಳಿದ್ವಲ್ಲ ಅದನ್ನ ಬಿಡಿಸಿ ಈಗ ಮದುವೆ ಅಂತ ಅಂದಮೇಲೆ ಎಂಗೇಜ್ಮೆಂಟ್ನಿಗೂ ನೀನು ನಿಮ್ಮ ತಂಗಿ ಜೊತೆಗೆ ಇರ್ತೀವಿ ಮದುವೆಯಾಗೂ ಇರ್ತೀವ ಏನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರಂತವ್ರ ಚಲೋ ಬಿಡು ಹಂಗಾರ ನಾನು ಅದೇ ವಿಚಾರ ಮಾಡಾಕತ್ತಿದ್ದೆ ಇದೇನವ ಎಡವಟ್ಟ ಆಗ್ಬಿಡ್ತಲ್ಲ ಅಂತೇಳಿ ಒಳ್ಳೆ ಕೆಲಸ ಆತ್ಬಿಡು ಅಲ್ಲ ನಿಂದೊಂದು ಕತ್ತಿ ಆತಾಗ ಅಲ್ಲ ಆಕಿ ಗಿರ್ಜಿ ಜೋಡಿ ಬೆನ್ನತ್ಕೊಂಡು ಹೋಗಿಲ್ಲ ನೀನು ಇಲ್ಲಿ ಮನೆಗೆ ನೋಡ ಆ ಪಾಪ ಗಣಮಾಗ ಬಂದು ಎಟ್ಟತ್ತಾತೋ ಏನೋ ನಿಮ್ಮ ಮನ್ಯಾಗ ಇಲ್ಲದಕ್ಕೆ ಹಂಗೆ ಏನು ತಿಳ್ಕೊಂಡೋ ಏನೋ ಅಲ್ಲ ಒಟ್ಟು ಏನು ಕಬ್ರಿಗೇಡಿದ್ದಂಗದಿ ಬಿಡ ನೀನು ಆಕಿ ಮಗಂದ ಆಕಿ ಕೇಳಕ್ಕೆ ಹೋಗ್ಕಳ ನೀ ಏನು ಕೂದಿ ನಿನ್ನ ಮಗಳು ಕಲ್ತಾಳೆ ಕಾಲೇಜ್ಗೆ ಪಾಠ ಮಾಡಕ್ಕೆ ಹೊಂಟಾತು ನೋಡ ನಾ ಹೇಳ್ತಾನೆ ಕೇಳಿ ಕಾಲಿ ಪಿಲಿ ಆ ಗಿರ್ಜಿ ಬೆನ್ನತ್ಕೊಂಡು ಅಡ್ಡಾಡಕತ್ತಿ ಇನ್ನು ಆಗೋದಲ್ಲ ಮದ್ವೆ ಗದ್ಲ ಆ ಗಿರ್ಜಿಗೆ ಹೇಳಂಗಾರ ನೋಡೋಣ ಒಂದು ವಾರ ಸುಟಿ ಮಾಡು ಒಂಚೂರು ಮದ್ವೆ ಗದ್ಲ ಐತಿ ಮನ್ಯಾಗೆಲ್ಲ ಕೆಲಸ ಇರ್ತಾವ ಒಂದು ವಾರ ಸುಟಿ ಮಾಡಂತ ಹೇಳಕ್ಕಿಗೆ ಅಯ್ಯೋ ಅತ್ತಿಯಾರ ಆಕಿನೂ ಅದನ್ನ ಅನ್ನತ್ತಿದ್ಲ ಈ ಲಕ್ಷ್ಮಿದು ಮದುವೆ ಅಂದ್ರೆ ಮತ್ತೆ ಆಕಿನೂ ಫುಲ್ ಗದ್ದಲಾಗಿದ ಕಳ ಏನ ಶಾಂತಕ್ಕ ಆಕಿನೂ ಅಂಗಡಿ ತೆಗಿತಾಳೆ ಇಲ್ಲ ಗೊತ್ತಿಲ್ಲ ಒಂದು ವಾರ ಒಂಚೂರು ಲಕ್ಷ್ಮಿ ಒಂಚೂರು ನನಗೆ ಪುರ್ಸತ್ ಬೇಕವಾ ಹಿಂಗ ಮತ್ತೆ ನೀನು ಅಂಗಡಿ ಬಾಗ್ಲ ಹಾಕೋ ಹಿಂಗ್ ಮಾಡು ಅಂತ ಹೇಳ್ಬೇಕಂತ ಮಾಡೇನಿ ಅಲ್ಲ ಮತ್ತೆ ಆಕಿನ ನಾ ಹೇಳೋದೇನೈತಿ ಅವರೇ ಸುಟಿ ಮಾಡ್ಕೊಂತಾರ ಅಂತ ಆಕಿನೂ ಅದನ್ನೇ ಅಂತ ಇದ್ಲು ಅವ್ರ ಕೆಲಸ ಬಿಟ್ಟು ಯಾರು ಬರೋದಿಲ್ಲ ಏನಕ್ಕಿ ಮಗ ದೊಡ್ಡ ಡಾಕ್ಟರ್ ಆಗಿ ಎಮ್ಮಿ ಬೋಳಸ್ ಕಲಿಯಾಕತ್ತಾನ ಎಮ್ಮಿ ಬೋಳಸ್ ಡಾಕ್ಟರ್ ಆಗ್ಬೇಕಂದ್ರೆ ಡಾಕ್ಟರ್ ಇಂಜಿನಿಯರ್ ಏನ್ ಹಂಗಾಕರನ ಎಮ್ಮಿ ಬೋಳಸ್ ಆಗ್ಬೇಕದಕ್ಕೆ ಓ MBBS ಹತ್ತಿಯಾರ ನಾವ ನೀ ದೊಡ್ಡ ಕಲ್ತು ಬಿಟ್ಟಿ ನಾವೆಲ್ಲ ಕಲ್ತಿಲ್ ಬಿಡ್ಬೋ ನಮ್ಗೆಲ್ಲ ತಿಳುವಳಿಕಿಲ್ಲ ನೀನ ಶಾಣೆ ಆತಾ ನಂಗೆ ಹೊಟ್ಟೆ ಸತಿ ತಗೇನಾರ ಹಾಕೊಂಬರ್ ಹೋಗ್ಬಿಟ್ಟು ಈಕೆ ಯಾಕ ಮಾರಿ ಸೊಟ್ಟು ಮಾಡ್ಕೊಂಡು ಹೋದ್ಲಿ ಈಕಿದ ಏನ ಕೇಳ್ತೇನೆ ಯಾಕ ಒಂಥರ ಬೇಜಾರ್ನಾಗ ಅದಾಳ ಏನ್ ನೆನಪಾಗೈತೆ ಏನೋ ಗೊತ್ತಿಲ್ಲ ಅತ್ತಿಯಾರ ನೀವು ಹೋಗಿ ಕವ ಮಾಡ್ಕೊಂಡು ನಿಂದ್ರಬೇಡ್ರಿ ಆಕೆಗೆ ಹೇಳೋದಲ್ಲಕ್ಕೆ ನಾನೇ ಹೋಗಿ ಆಮೇಲೆ ಸಮಾಧಾನ ಮಾತಾಡ್ತೀನಿ ನೀವು ಸುಮ್ಮನಿರಿ ಈಗ